ದೇವರ ವಾಕ್ಯವನ್ನು ನಾವು ಆಲಿಸೋಣ. ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ಇರತಕ್ಕಂಥ ವಾಕ್ಯಗಳು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಇರುವಂಥ ವಾಕ್ಯಗಳು. ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ. ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ. ನಿಮ್ಮ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ. ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವನೆ ಇರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವೂ ಸ್ತುತ್ಯಾರ್ಹವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ದೇವರ ವಾಕ್ಯ ನಮಗೆ ಹೇಳುವಂಥ ಮಾತಾಗಿದೆ. ಪ್ರಭುವಿನ ಆಗಮನ ಸಮೀಪಿಸಿದೆ. ಪ್ರಭು ಯೇಸು ಕ್ರಿಸ್ತರ ಪುನರಾಗಮನ ಸಮೀಪಿಸಿದೆ. ನಾವು ಯೋಚನೆ ಮಾಡ್ಬೋದು, ಸುಮಾರು 2000 ವರ್ಷಗಳಿಂದನೂ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಿ. ಯೇಸುವಿನ ಆಗಮನ ಸಮೀಪಿಸಿದೆ ಸಮೀಪಿಸಿದೆ ಸಮೀಪಿಸಿದೆ, ಅವರಿನ್ನೂ ಬಂದೇ ಇಲ್ಲ. ಹಾಗಾದರೆ ಇದು ಸುಳ್ಳಲ್ವಾ ಅಂತ? ಸುಳ್ಳಲ್ಲ. ಅವರ ಆಗಮನ ಸಮೀಪಿಸಿದೆ ಎಂಬ ನಿರೀಕ್ಷೆಯಲ್ಲಿ ನಾವು ಬದುಕಿದರೆ ಮಾತ್ರ ಸದಾ ಹರ್ಷಚಿತ್ತರಾಗಿ ಬದುಕಲಿಕ್ಕೆ ಆಗುತ್ತೆ. ಯೇಸುಸ್ವಾಮಿ ತಮ್ಮ ಪುನರಾಗಮನದ ಕುರಿತಾಗಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನಾನು ಮರಳಿ ಬರುವುದು ಕಳ್ಳ ಬರುವ ಹಾಗೆ. ಅಂದರೆ ಹೇಳಿ ಬರೋದಿಲ್ಲ, ಕೇಳ್ಕೊಂಡು ಬರೋದಿಲ್ಲ, ಅನಿರೀಕ್ಷಿತವಾಗಿ ನಾನು ಬರ್ತೀನಿ. ಆದುದರಿಂದ ನೀವು ಸದಾಕಾಲ ಎಚ್ಚರವಾಗಿರಬೇಕು, ಸಿದ್ಧರಾಗಿರಬೇಕು. ಇನ್ನೊಂದು ಕಡೆ ಹೇಳ್ತಾರೆ, ಯಜಮಾನನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ನೀವೊಬ್ಬೊಬ್ಬರು ಕೂಡ ಬಾಗಿಲು ತಟ್ಟಿದ ತಕ್ಷಣ ತೆರೆಯಲು ಸಿದ್ಧರಾಗಿರುವ ಸೇವಕರ ಹಾಗೆ ನೀವು ನಿದ್ದೆ ಮಾಡದೆ, ನನ್ನ ಯಜಮಾನ ಬರ್ತಾನೆ, ಈಗ ಬರ್ಬೋದು, ಬೆಳಗಿನ ಜಾವ ಬರ್ಬೋದು, ಈ ರೀತಿ ಮುಂದಿನ ಗಂಟೆಯಲ್ಲಿ ಬರ್ಬೋದು. ಸದಾ ನೀವು ಎಚ್ಚರಿಕೆಯಿಂದ ಸಿದ್ಧತೆಯೊಂದಿಗೆ ಆಗಿರಿ. ಕ್ರೈಸ್ತ ಜೀವನದ ನಿರೀಕ್ಷೆ ಇಷ್ಟೇ, ಯೇಸು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಇದೇ ನಮ್ಮ ನಿರೀಕ್ಷೆ. ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನಮಗೆ ಹರ್ಷಚಿತ್ತರಾಗಿರ್ಲಿಕ್ಕೆ ಆಗೋದಿಲ್ಲ, ಸಮಾಧಾನವಾಗಿ ಬದುಕಲಿಕ್ಕೆ ಆಗೋದಿಲ್ಲ, ನೆಮ್ಮದಿಯಾಗಿ ಬದುಕಲಿಕ್ಕೂ ಆಗೋದಿಲ್ಲ. ಈ ನಿರೀಕ್ಷೆ ಇಟ್ಕೊಂಡು ಬದುಕಿದರೆ ಯೇಸು ಈಗ ಬರ್ತಾರೆ, ಈ ಕ್ಷಣ ಬರ್ಬೋದು, ನಾಳೆ ಬೆಳಗ್ಗೆ ಬರ್ಬೋದು, ಈಗ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಈಗ ಬರ್ಬೋದು, ಪ್ರಾರ್ಥನೆ ಮುಗಿದು ಹೊರಗೆ ಹೋಗ್ತಾ ಇರಬೇಕಾದ್ರೆ ಬರ್ಬೋದು, ರಾತ್ರಿ ಮಲಗಿದ ಟೈಮಲ್ಲಿ ಬರ್ಬೋದು, ಬೆಳಿಗ್ಗೆ ಎದ್ದಾಗ ಬರ್ಬೋದು. ವಿ ಡೋಂಟ್ ನೋ. ಹಾಗಿರುವಾಗ ನಾವು ಯಾವಾಗಲೂ ಸಿದ್ಧರಾಗಿ ಇರಬೇಕು. ಆ ಒಂದು ಕನ್ವಿಕ್ಷನ್ನಲ್ಲಿ ನಾವು ಬದುಕುವಾಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಏನು ಮಾಡ್ತೀವಿ? ಯಾವಾಗಲೂ ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಸ್ತುತ್ಯಾರ್ಹವೂ ಸದ್ಗುಣವೂ ಆಗಿದೆಯೋ ಅಂಥವುಗಳಲ್ಲೇ ಮಗ್ನರಾಗಿರ್ತೀವಿ. ನಾವು ಸುಳ್ಳು ಹೇಳ್ಕೊಂಡು, ಅವ್ರಿವ್ರನ್ನ ಬೈಕೊಂಡು, ಚಾಡಿ ಹೇಳ್ಕೊಂಡು, ಹೊಲಸು ಮಾತು ಹೇಳ್ಕೊಂಡು, ನಾವು ಬೇಸರ ಇಟ್ಕೊಂಡು, ದ್ವೇಷ ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು ಬದುಕೋದಿಲ್ಲ. ಯಾಕೆ ಅಂದರೆ ನಮಗೆ ಗೊತ್ತು, ಪ್ರಭು ಬರ್ತಾರೆ. ಈಗ ಅವರು ಬರುವಾಗ ನಾನು ಸಿದ್ಧನಾಗಿಲ್ಲದೆ ಇದ್ದರೆ, ಸಿದ್ಧಳಾಗಿಲ್ಲದೆ ಇದ್ದರೆ, ನನ್ನ ಹೃದಯ ಸಿದ್ಧವಾಗಿಲ್ಲದೆ ಇದ್ದರೆ, ಈ ಎಲ್ಲ ಹೊಲಸನ್ನು ಇಲ್ಲಿಟ್ಕೊಂಡಿದ್ದರೆ ಅವ್ರು ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ. ಅದರಿಂದ
ನಾನೇನು ಮಾಡಬೇಕು? ಯಾವುದು ಶುದ್ಧವೂ ಸತ್ಯವೂ ಮಾನ್ಯವೂ ನ್ಯಾಯವೂ ಪ್ರೀತಿಕರವೂ ಮನೋಹರವೂ ಸ್ತುತ್ಯಾರ್ಹವೂ ಆಗಿದೆಯೋ ಅಂಥವುಗಳಲ್ಲಿ ನಾವು ಮಗ್ನರಾಗಿರ್ತೀವಿ. ಅಂಥವುಗಳನ್ನು ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರಿಸ್ಕೊಂಡು ನಾವು ಜೀವಿಸ್ತೀವಿ. ಯೇಸು ಈಗ ಬರ್ತಾರೆ ಎಂಬ ನಿರೀಕ್ಷೆ ನಮ್ಮಲ್ಲಿಲ್ಲದೆ ಇದ್ದರೆ ಇದ್ಯಾವುದು ನಾವು ಮೈಂಡ್ ಮಾಡೋದಿಲ್ಲ. ಅದರಿಂದ ಈ ಒಂದು ನಿರೀಕ್ಷೆ ನಮ್ಮೆಲ್ಲರಲ್ಲೂ ಇರಲಿ. ಯೇಸು ಬರ್ತಾರೆ. ಯಾವಾಗ ಬರ್ತಾರೆ? ಈಗ ಬರ್ಬೋದು. ಎನಿ ಟೈಮ್ ಹೀ ಕ್ಯಾನ್ ಕಮ್. ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕು. ನಾವು ಕುಟುಂಬ ಜೀವನ ಜೀವಿಸುವಾಗಲೂ ಕೂಡ ಇದೇ ನಿರೀಕ್ಷೆಯಲ್ಲಿ ಜೀವಿಸಬೇಕು. ನಾಳೆ ದಿವಸ ವಿವಾಹವಾಗಲಿಕ್ಕೆ ಹೋಗ್ತಾ ಇದ್ದಾರೆ ಸುಸನ್ನ ಮತ್ತು ಆ್ಯಂಟನಿ ಚೇಟಾ ಇಬ್ಬರು ಕೂಡ. ಅದೇ ರೀತಿ ವಿವಾಹ ಆದವರು ಇಲ್ಲಿ ಸುಮಾರು ಜನ ಇದ್ದೀರಿ, ಆಗಲಿ ಇರುವವರು ಸುಮಾರು ಜನ ಇದ್ದೀರಿ. ಬಟ್ ಎಲ್ಲರಿಗೂ ಒಂದೇ ನಿರೀಕ್ಷೆ ಇರಲಿ, ಯೇಸು ಈಗ ಬರ್ತಾರೆ, ಯೇಸು ಈ ಕ್ಷಣ ಬರ್ಬೋದು. ಆ ಒಂದು ನಿರೀಕ್ಷೆಯಲ್ಲಿ ನಮ್ಮ ಕುಟುಂಬ ಜೀವನವನ್ನು ನಾವು ಜೀವಿಸಬೇಕು. ಆಗ ಕುಟುಂಬ ಜೀವನದಲ್ಲೂ ಸಮಾಧಾನ ಇರುತ್ತೆ. ಸತಿಪತಿಯ ಸಂಬಂಧದಲ್ಲೂ ಒಂದು ಭಯ, ಭಕ್ತಿ, ಗೌರವ, ಪ್ರೀತಿ ಇರುತ್ತೆ. ಯೇಸು ಬರ್ತಾರೆ, ನಮ್ಮ ಕುಟುಂಬವನ್ನು ನೋಡ್ತಾರೆ, ಒಟ್ಟಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ದೇವರು ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಒಟ್ಟಾಗಿ ಸಿದ್ಧರಾಗಿರಬೇಕು. ಆ ಒಂದು ಭಯಭಕ್ತಿ, ಆ ಒಂದು ವಿಶ್ವಾಸ ನಮ್ಮ ಒಳಗಡೆ ಇದ್ದರೆ ನಮ್ಮ ಕುಟುಂಬ ಜೀವನ ಕೂಡ ಸಮಾಧಾನಕರವಾಗಿರ್ತದೆ, ತೃಪ್ತಿಕರವಾಗಿರ್ತದೆ. ನಮ್ಮ ಕುಟುಂಬದ ತೃಪ್ತಿಗೆ ಕಾರಣ ಅಥವಾ ಅದರ ಸೀಕ್ರೆಟ್ ಏನು ಅಂದರೆ, ಯೇಸು ಕ್ರಿಸ್ತನ ಒಂದು ನಿರೀಕ್ಷೆಯಲ್ಲಿ ಜೀವಿಸೋದೇ ನಮ್ಮ ಕುಟುಂಬ ತೃಪ್ತಿಕರವಾಗಿರಲಿಕ್ಕೆ ಒಂದು ಸೀಕ್ರೆಟ್. ಡೂ ಯು ವಾಂಟ್ ಟು ಹ್ಯಾವ್ ಎ ಜಾಯ್ಫುಲ್ ಪೀಸ್ಫುಲ್ ಫ್ಯಾಮಿಲಿ? ಯು ಮಸ್ಟ್ ಹ್ಯಾವ್ ದ ಹೋಪ್ ಆಫ್ ದ ರಿಟರ್ನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಪುನರಾಗಮನದ ಒಂದು ನಿರೀಕ್ಷೆ ಪ್ರತಿಯೊಂದು ಕ್ರೈಸ್ತ ಕುಟುಂಬಕ್ಕೂ ಇರಬೇಕು. ಆ ನಿರೀಕ್ಷೆಯಲ್ಲಿ ಜೀವಿಸುವಾಗ ಏನಿರುತ್ತೆ? ಬೇರೆ ಏನು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ. ಹೆಂಡತಿ ಗಂಡನಿಗೇನು ದೊಡ್ಡದು ಅದು ಮಾಡು ಇದು ಮಾಡು ಅಂತ ಹೇಳೋಕ್ಕೂ ಆಗೋದಿಲ್ಲ. ಗಂಡ ಹೆಂಡತಿಗೆ ನೀನು ಅದು ಮಾಡಬೇಕು ಇದು ಮಾಡಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಅಪ್ಪ ಅಮ್ಮ ಜಾಸ್ತಿ ಫೋರ್ಸ್ ಮಾಡಿ ನೀನು ಅದಾಗು ಇದಾಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯೇಸು ಈಗ ಬರ್ತಾರೆ. ಈ ನಿರೀಕ್ಷೆಯಲ್ಲಿ ಪ್ರತಿದಿನ ಜೀವಿಸುವಾಗ ನಮಗೆ ಗೊತ್ತಿಲ್ಲದ ಹಾಗೆ, ವಿತೌಟ್ ನೋಯಿಂಗ್, ವಿತೌಟ್ ಅವರ್ ನಾಲೆಡ್ಜ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಸೀಕಿಂಗ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ನಮ್ಮ ಅರಿವಿಗೆ ಬಾರದೆ ನಾವೇನು ಮಾಡ್ತೀವಿ? ಮತ್ತಾಯ 6:33 ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಮೊದಲು 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 ದೇವರ ರಾಜ್ಯ ಬರ್ತಾ ಇದೆ, ಯೇಸು ಬರ್ತಾ ಇದ್ದಾರೆ. ದೇವರ ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ಪ್ರತಿದಿನ ತವಕ ಪಡ್ತಾ ಇರ್ತೀವಿ ಕುಟುಂಬ ಸಮೇತರಾಗಿ. ಆಗ ನಮ್ಮ ಅಗತ್ಯಗಳೆಲ್ಲ ಪೂರೈಕೆ ಆಗ್ತಾ ಇರ್ತದೆ. ಜೀವನ ಸಮಾಧಾನಕರವಾಗಿ ತೃಪ್ತಿಕರವಾಗಿ ಹೋಗುತ್ತೆ. ಯಾವಾಗ ಯೇಸುವಿನ ಪುನರಾಗಮನದ ನಿರೀಕ್ಷೆ ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ, ಕ್ರೈಸ್ತ ವಿಶ್ವಾಸಿಯಲ್ಲಿ ನಷ್ಟವಾಗಿ ಹೋಗ್ತದೆಯೋ ಆಗ ಎಲ್ಲ ನಷ್ಟನೇ, ಎಲ್ಲ ನಷ್ಟನೇ. ಎಷ್ಟು ಪ್ರಾರ್ಥನೆ ಮಾಡಿದರೂ ಅಷ್ಟೇ. ಅದರಿಂದ ನಮ್ಮ ಈಗಿನ ನಿರೀಕ್ಷೆ ಒಂದೇ, ಜೀಸಸ್ ವಿಲ್ ರಿಟರ್ನ್ ವೆರಿ ಸೂನ್. ಯೇಸು ಅತಿ ವೇಗವಾಗಿ ಮರಳಿ ಬರ್ತಾರೆ. ಪ್ರಭುವಿನ ಆಗಮನ ಸನ್ನಿಹಿತವಾಗಿದೆ. ಇದು ನಮಗೆ ಗೊತ್ತಾದರೆ ಯಾವ ರೀತಿ ಒಂದು ವಿವಾಹಕ್ಕಾಗಿ ಒಂದು ಹುಡುಗಿ ಸಿದ್ಧಳಾಗ್ತಾಳೆ. ಈಗ ಸೂಸನ ಹೇಗೆ ಸಿದ್ಧಳಾಗ್ತಾ ಇದ್ದಾಳೆ, ನಾಳೆ ವಿವಾಹ ಇದೆ ಅಂತ. ಈಗ ವಿವಾಹ 1 ವರ್ಷ ಬಿಟ್ಟಿದ್ದರೆ ಇದೇ ಸಿದ್ಧತೆ ಇರುತ್ತಾ? ಇದೇ ಸಿದ್ಧತೆ ಇರೋದಿಲ್ಲ. ಯಾಕೆಂದರೆ ಮೈಂಡ್ ಹೇಳುತ್ತೆ ಇನ್ನೂ ಟೈಮ್ ಇದೆ, ಇನ್ನೂ 1 ವರ್ಷ ಟೈಮ್ ಇದೆ, ಇನ್ನೂ 6 ತಿಂಗಳು ಟೈಮ್ ಇದೆ, ಇನ್ನೂ 1 ತಿಂಗಳು ಟೈಮ್ ಇದೆ, ಇನ್ನೂ 15 ಡೇಸ್ ಇದೆ, ಇನ್ನೂ 1 ವೀಕ್ ಇದೆ. ಅದೇ ನಾಳೆ ಇರೋದರಿಂದ ಇವತ್ತು ಪೂರ್ತಿ ಸಿದ್ಧತೆ. ಯೇಸುವಿನ ಪುನರಾಗಮನ, ನಮ್ಮ ಆತ್ಮದ ಮದುಮಗನಾದ ಯೇಸು ಸ್ವಾಮಿ ಈಗ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇರುವ ಮದುವಣಗಿತ್ತಿಯರು ನಾವೊಬ್ಬೊಬ್ಬರು. ಆದರೆ ನಾವು ಯಾವ ರೀತಿ ಒಂದು ವಿವಾಹಕ್ಕಾಗಿ, ನಾಳೆ ನಡೆಯುವ ವಿವಾಹಕ್ಕಾಗಿ ಈ ದಿನ ಇರುವ ಒಂದು ಕನ್ಯೆ ಅಥವಾ ಒಂದು ಸಹೋದರಿ ಯಾವ ರೀತಿಯಲ್ಲಿ ಸಿದ್ಧಳಾಗಿರ್ತಾಳೋ, ಸಂತೋಷಮಯವಾಗಿರ್ತಾಳೋ, ಉತ್ಸಾಹಭರಿತಳಾಗಿರ್ತಾಳೋ, ನಿರೀಕ್ಷೆಯಿಂದ ಇರ್ತಾಳೋ, ತವಕದಿಂದ ಇರ್ತಾಳೋ, ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಮ್ಮ ಆತ್ಮದ ಯಜಮಾನನಾದ ಪ್ರಭು ಯೇಸು ಕ್ರಿಸ್ತನ ಪುನರಾಗಮನ ನಾಳೆ ಇದೆ, ಮುಂದಿನ ಕ್ಷಣದಲ್ಲಿ ಇದೆ. ಈ ಒಂದು ನಿರೀಕ್ಷೆಯಲ್ಲಿ ಬದುಕುವಾಗ ಇನ್ನೂ ಹೆಚ್ಚಾಗಿ ನಾವು ಪ್ರಭುವಿನಲ್ಲಿ ಸಂತೋಷಿಸಲಿಕ್ಕಾಗ್ತದೆ. ಅದಕ್ಕೆ ಪೌಲರು ಹೇಳಿದ್ದು, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್.
ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ದೆನ್ ಓನ್ಲಿ ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅದಲ್ಲದೆ ಸುಮ್ಮನೆ ನಾವಿದು ಸುಮಾರು ಸರಿ ಹೇಳಿದ್ದೀವಿ, ಬಟ್ ವಿ ಆಲ್ಸೋ ಕ್ಯಾನಾಟ್ ರಿಜಾಯ್ಸ್. ನಮಗೆ ಸಂತೋಷ ಪಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ವಿತೌಟ್ ದಿಸ್ ಹೋಪ್ ಆಫ್ ರಿಟರ್ನ್ ಆಫ್ ಕ್ರೈಸ್ಟ್ ವಿ ಕ್ಯಾನಾಟ್ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಫಾರ್ ವಾಟ್? ಯಾಕೆ ಅಲ್ವಾ? ಸೊ ವಿ ಮಸ್ಟ್ ರಿಜಾಯ್ಸ್ ಬಿಕಾಸ್ ದ ಲಾರ್ಡ್ ಈಸ್ ಗೋಯಿಂಗ್ ಟು ಕಮ್ ನೌ. My bride is going to come. Bridegroom is going to come now. ನನ್ನ ಆತ್ಮದ ಮದುವಣಿಗ ಬರ್ತಾ ಇದ್ದಾನೆ. ಯಾವಾಗ? ಈಗ, ಈ ಕ್ಷಣ. ಆ ಮದುಮಗನನ್ನು ಎದುರು ನೋಡು ಮದುವಣಿಗಿತ್ತಿ ಹೇಗಿರ್ತಾಳೆ? ಸಪ್ಪೆ ಮುಖ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಹತ್ಕೊಂಡು, ತಲೆ ಬಾಚ್ಕೊಳ್ಳದೆ, ಮೇಕಪ್ ಮಾಡ್ಕೊಳ್ಳದೆ, ಒಡವೆ ಹಾಕ್ಕೊಳ್ಳದೆ ಹಾಗೆ ಇರ್ತಾಳ? ಇಲ್ಲ ಅಲ್ವಾ? ಮ್ಯಾಕ್ಸಿಮಮ್ ಎಷ್ಟು ಸೌಂದರ್ಯವತಿಯಾಗಿ ತಾನು ವಿವಾಹವಾಗಲಿರುವ ಆ ಪುರುಷನ ಮುಂದೆ ತನ್ನನ್ನು ಪ್ರೆಸೆಂಟ್ ಮಾಡಿಕೊಡ್ಲಿಕ್ಕಾಗುತ್ತೋ ಅಷ್ಟು ಪ್ರಿಪೇರ್ ಆಗ್ತಾಳೆ. ಹಾಗಾದರೆ ನಾವು ವಿಶ್ವಾಸಿಗಳಲ್ವಾ, ಕ್ರೈಸ್ತ ವಿಶ್ವಾಸಿಗಳು, ಹೌ ಮಚ್ ವಿ ಆರ್ ಪ್ರಿಪೇರಿಂಗ್ ಆರ್ ಹಾರ್ಟ್ಸ್, ಆರ್ ಮೈಂಡ್ಸ್, ನಮ್ಮ ಹೃದಯ, ನಮ್ಮ ಮನಸ್ಸು ನಾವೆಷ್ಟು ಇವತ್ತು ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ನನ್ನ ಆತ್ಮದ ಮದುಮಗ, ನನ್ನ ರಕ್ಷಕ, ನನ್ನ ಉದ್ಧಾರಕ, ನನ್ನ ಪ್ರಭು ದೇವರು ಮರಳಿ ಭೂಮಿಗೆ ಬರ್ತಾರೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ನಾನೇ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಸೊ ಐ ಆಮ್ ವೇಟಿಂಗ್ ಟುಡೇ, ನೌ ಈಸ್ ಗೋಯಿಂಗ್ ಟು ಕಮ್ ವೆರಿ ಸೂನ್, ನೌ, ನೆಕ್ಸ್ಟ್ ಮಿನಿಟ್. ದೆನ್ ವಿ ಕ್ಯಾನ್ ರಿಜಾಯ್ಸ್. ಆ ಕಾಂಟೆಕ್ಸ್ಟಲ್ಲಿ ಸಂತ ಪೌಲ್ ಹೇಳ್ತಾರೆ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ಅದರ್ವೈಸ್ ವಿ ಕೆನಾಟ್ ರಿಜಾಯ್ಸ್. ಸುಮ್ಮನೆ ಒಂದು ಪ್ರಾರ್ಥನೆಗೆ ಧ್ಯಾನಕ್ಕೆ ಹೋದಾಗ ಚಪ್ಪಾಳೆ ತಟ್ಟಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಚಾಯ್ಸ್ ಸಿಗುತ್ತೆ, ಅಷ್ಟೇ, ಮುಗೀತು. ಆಫ್ಟರ್ ಕಮಿಂಗ್ ಬ್ಯಾಕ್ ಹೋಮ್ ಸೇಮ್ ಥಿಂಗ್ ವಿಲ್ ಕಂಟಿನ್ಯೂ. ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ಅದಾಗಬಾರ್ದು. ವಿ ಆರ್ ದ ಪೀಪಲ್ ಆಫ್ ಹೋಪ್. ಕ್ರೈಸ್ತರು ಅಂದರೆ ಯಾರು? ನಿರೀಕ್ಷೆ ಉಳ್ಳ ಜನರು. ಯಾವ ನಿರೀಕ್ಷೆ? ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕ್ತಾ ಇರುವವರು. ಅದೇ ನಮ್ಮ ಆಸ್ತಿ. ನಮ್ಮ ಆಸ್ತಿ ಏನು? ಯೇಸುವಿನ ಪುನರಾಗಮನ. ಅದೇ ನಮ್ಮ ಆಸ್ತಿ. ಯಾವಾಗ ನಾವು ಈ ಒಂದು ಸಿದ್ಧತೆಯಲ್ಲಿ ಬದುಕ್ತೀವೋ ಶಾಂತಿದಾಯಕ ದೇವರು ನಮ್ಮ ಸಂಗಡ ಇರ್ತಾರೆ. ಅದಕ್ಕಾಗಿ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು? ವಾಕ್ಯ ಹೇಳುವ ಹಾಗೆ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ. ಪ್ರೇ ಫಾರ್ ಯುವರ್ ನೀಡ್ಸ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ನಮ್ಮ ಅಗತ್ಯಗಳೇನು? ನಮ್ಮ ಅಗತ್ಯ ಏನು ಅಂದರೆ ಪ್ರಭುವನ್ನು ಮೆಚ್ಚಿಸಲಿಕ್ಕೆ ಏನೆಲ್ಲ ಬೇಕು, ಬರುವ ಮದುಮಗನನ್ನು ಮೆಚ್ಚಿಸಲಿಕ್ಕೆ ಏನೆಲ್ಲ ಬೇಕು, ಅದೇ ನಮ್ಮ ಅಗತ್ಯ. ಈಗ ನಾಳೆ ದಿವಸ ವಿವಾಹಕ್ಕೆ ಸಿದ್ಧಳಾಗ್ತಾ ಇರುವ ಸೂಸನ್ನಾಳ ಅಗತ್ಯ ಏನು ಇವತ್ತು ಕೇಳಿದರೆ ಅವಳು ಹೇಳ್ತಾಳೆ, ಮೇಕಪ್ ಮಾಡಬೇಕು, ಒಳ್ಳೆ ಸ್ಯಾರಿ ಬೇಕು, ಒಡವೆ ಬೇಕು, ಅಷ್ಟೇ. ಆ ಥರ ಮದುಮಗನನ್ನು ಎದುರುಗೊಳ್ಳಲಿಕ್ಕೆ ಬೇಕಾದ ಸೌಂದರ್ಯವತಿಯಾಗಿ ಕಾಣಲಿಕ್ಕೆ ಏನೇನು ಬೇಕೋ ಅದೇ ನನ್ನ ಅಗತ್ಯ. ಈಗ ಸುಸನಕ್ಕೆ ತಗೊಂಡೋಗಿ ಒಂದು ದೊಡ್ಡ ಬಂಗ್ಲೋ ಕೊಡ್ತೀನಿ ಅಂದರೆ ಅದು ಅವಳ ಅಗತ್ಯ ಅಲ್ಲ. ಈಗ ಅದೇ ರೀತಿ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಅಗತ್ಯ ಏನಾಗಿರಬೇಕು ಅಂದರೆ, ಆ ಮದುಮಗನಾದ ಪ್ರಭು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳಲಿಕ್ಕೆ ನನಗೆ ಬೇಕಾದದ್ದೇನೆಲ್ಲ ಸೌಂದರ್ಯ ಬೇಕು, ಅವರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ, ಅದೇ ನನ್ನ ಅಗತ್ಯ. ಅದಲ್ಲದೆ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಕೇಳಿ ಅಂತ ಅಲ್ಲ ಈ ವಾಕ್ಯದ ಅರ್ಥ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ, ಆದ್ದರಿಂದ ಅವರನ್ನು ಎದುರುಗೊಳ್ಳಲಿಕ್ಕೆ ನಿನಗೇನೆಲ್ಲ ಅಗತ್ಯ ಇದೆ, ವಾಟ್ ಆರ್ ದ ನೀಡ್ಸ್, ಪ್ರೇ ಫಾರ್ ಇಟ್. ಅದಕ್ಕಾಗಿ ಪ್ರಾರ್ಥಿಸಿರಿ, ಕೃತಜ್ಞತಾ ಭಾವನೆಯಿಂದ ಪ್ರಾರ್ಥಿಸಿರಿ. ಹಾಗೆ ನೀವು ಪ್ರಾರ್ಥಿಸುವಾಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿ ನಿಮ್ಮ ರನ್ಮನವನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡ್ತದೆ. ನಾವು ಎಷ್ಟು ಪ್ರಾರ್ಥಿಸಿದ್ರು ಸ್ತುತಿಸಿದ್ರು ನಮ್ಮ ಒಳಗಡೆ ಒಂದು ಶಾಂತಿ ಬರ್ತಾ ಇಲ್ಲ. ಯಾಕೆ ಅಂದರೆ ನಾವು ಪ್ರಾರ್ಥಿಸ್ತಾ ಇರೋದು ಪೂರ್ತಿ ನಮ್ಮ ಈ ಅಳಿದು ಹೋಗುವ, ನಶಿಸಿ ಹೋಗುವ ಈ ಶರೀರದ ಲೋಕದ ಅಗತ್ಯಗಳಿಗಾಗಿ ಮಾತ್ರ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸತ್ಯ ವಚನಗಳನ್ನು ನಮ್ಮ ಹೃದಯದಲ್ಲಿಟ್ಟು ನಮ್ಮ ಮುಂದಿನ ಕುಟುಂಬ ಜೀವನವನ್ನು ನಾವು ಜೀವಿಸೋಣ. ದೇವರು ನಮಗೆ ಕೊಟ್ಟಂತಹ ಎಲ್ಲರಿಗೂ, ನಮ್ಮ ಮಕ್ಕಳಿಗೂ, ಕುಟುಂಬದ ಸಹೋದರ ಸಹೋದರಿಯರಿಗೂ
ಪ್ರತಿಯೊಬ್ಬರಿಗೂ ಈ ಸತ್ಯವನ್ನು ನಾವು ಮನಗಾಣಿಸೋಣ, ತಿಳಿಸಿಕೊಡೋಣ. ಗಂಡ ಹೇಳಬೇಕು ಹೆಂಡತಿಗೆ, ಯೇಸು ಬರ್ತಾರೆ, ಬಿ ಪ್ರಿಪೇರ್. ಗಂಡ ಹೆಂಡತಿಗೂ ಹೇಳಬೇಕು, ಹೆಂಡತಿ ಗಂಡನಿಗೂ ಹೇಳಬೇಕು, ಸಿದ್ಧಳಾಗು, ಬರ್ತಾ ಇದ್ದಾರೆ ಯೇಸು. ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕು, ಗೆಟ್ ರೆಡಿ, ಬಿ ಪ್ರಿಪೇರ್. ಸ್ಕೂಲ್ ಬಸ್ ಬರ್ತಾ ಇದೆ ಅಂತ ಹೇಳುವ ಹಾಗೆ ಯೇಸು ಬರ್ತಾ ಇದ್ದಾರೆ ಅಂತ ಹೇಳಬೇಕು. ಎಕ್ಸಾಮ್ ಬರ್ತಾ ಇದೆ ಅಂತ ಹೇಳುವ ಹಾಗೆ ಜೀಸಸ್ ಇಸ್ ಕಮಿಂಗ್ ಸೂನ್ ಅಂತ ಹೇಳ್ಕೊಡ್ಲಿಕ್ಕೆ ಆಗಬೇಕು. ವಿ ಫೇಲ್ಡ್ ಟು ಪ್ರಿಪೇರ್ ಅವರ್ ಚಿಲ್ಡ್ರನ್ ಇನ್ ದಿಸ್ ವೇ. ದೇವರ ಹತ್ರ ಕೃಪೆಗಾಗಿ ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಳ್ಳೋಣ. ನಮ್ಮ ಅಗತ್ಯ ಏನು ಎಂದು ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ನಮ್ಮ ಅಗತ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ, ಕೃತಜ್ಞತಾ ಭಾವನೆಯಿಂದ ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ಈ ಸತ್ಯದ ಅರಿವನ್ನು ನನಗೆ ನೀವು ತಂದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸತ್ಯದ ಅರಿವಿನಿಂದ ನನ್ನ ಅಂತರಂಗವನ್ನು ನೀವು ಚೈತನ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಬರಲಿರುವ ನನ್ನ ಆತ್ಮಿಕ ಮಧುಮಗನಾದಂಥ ಪ್ರಭುವಾದ ಯೇಸುವನ್ನು ಎದುರುಗೊಳ್ಳಲು ಬೇಕಾದ ಎಲ್ಲ ಆತ್ಮನ ವರ ಫಲ ದಾನಗಳಿಂದ ನಾನು ಸೌಂದರ್ಯವತಿಯಾಗಿ ಕಾಣುವಂತೆ ಬೇಕಾದ ಎಲ್ಲ ಅಗತ್ಯವಾದ, ಯಾವುದು ಸತ್ಯವಾದದ್ದು, ಯಾವುದು ಮಾನ್ಯವಾದದ್ದು, ಪ್ರೀತಿಕರವಾದದ್ದು, ಮನೋಹರವಾದದ್ದು, ಸ್ತುತ್ಯಾರ್ಹವಾದದ್ದು ಆ ಕೊರತೆಗಳಿದೆಯಪ್ಪ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಂಗಾತಿಯಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಸಮೂಹದಲ್ಲಿ. ಅಪ್ಪ ಪಿತನೇ, ನಮ್ಮೆಲ್ಲರಲ್ಲಿ ಇದನ್ನು ತುಂಬಿಸಪ್ಪ. ನಾವೊಬ್ಬೊಬ್ಬರು ಕೂಡ ಸೌಂದರ್ಯವತಿಯಾಗಿ ಕಾಣಲ್ಪಡುವಂತೆ, ಪ್ರಭು ಯೇಸುವಿನ ಮುಂದೆ ಕಾಣಲ್ಪಡುವಂತೆ, ಅವರು ಬರುವಾಗ ಧೈರ್ಯದಿಂದ ಸಂತೋಷದಿಂದ ಅವರನ್ನು ಎದುರುಗೊಳ್ಳುವಂತೆ ಅಗತ್ಯವಾದ ಎಲ್ಲವನ್ನ ನಮ್ಮ ಅಂತರಂಗದಲ್ಲಿ ಈ ಸಮಯದಲ್ಲಿ ತುಂಬಿಸಿರಿಯಪ್ಪ. ಆ ಜ್ಞಾನದಿಂದಲೂ ಆ ಕೃಪೆಯಿಂದಲೂ ನಮ್ಮಲ್ಲಿ ತುಂಬಿಸಿರಿಯಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ವಂದನೆ, 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 ವಂದನೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಯೇಸುವೇ. ವಂದನೆ ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾಳೆ ದಿವಸ ನಡೆಯಲಿರುವಂಥ ವಿವಾಹಕ್ಕಾಗಿ ನಾವೊಂದು ಕ್ಷಣ ಸಹೋದರಿಯನ್ನು ಮತ್ತು ಸಹೋದರ ಆಂಟನಿ ಫರ್ನಾಂಡಿಸನ್ನು, ಅವರಿಬ್ಬರ ಕುಟುಂಬಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ನಾಳಿನ ಎಲ್ಲ ಕಾರ್ಯಗಳು ಶುಭದಾಯಕವಾಗಿ ಹಿತಕರವಾಗಿ ನಡೆಯಲಿ ಎಂದು ಮತ್ತು ಒಳ್ಳೆಯ ಒಂದು ವಾತಾವರಣಕ್ಕಾಗಿಯೂ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಏನಾದರೂ ಕೊರತೆಗಳಿದ್ದರೆ ಎಲ್ಲ ಕೊರತೆಗಳನ್ನ ಪ್ರಭು ನೀಗಿಸ್ತಾರೆ ಎಂಬ ಭರವಸೆಯೊಂದಿಗೆ ನಾವು ಪ್ರಭುವನ್ನು ಆಶ್ರಯಿಸಿ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನಾಳೆ ನಡೆಯಲಿರುವಂತಹ ಸಹೋದರಿ ಸೂಸನ್ನ ಮತ್ತು ಸಹೋದರ ಆಂಟನಿ ಫರ್ನಾಂಡಿಸ್ ಇವರ ವಿವಾಹಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಕುಟುಂಬದವರಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ಬಂದು ಹೋಗಲಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ನಾಳೆಯ ವಾತಾವರಣಕ್ಕಾಗಿ, ಸೇವಿಸಲಿರುವ ಎಲ್ಲ ಅನ್ನಪಾನಗಳಿಗಾಗಿ, ಎಲ್ಲ ಪ್ರಯಾಣಗಳಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಾಳಿನ ಎಲ್ಲ ಕಾರ್ಯಗಳು ಮತ್ತು ಮುಂದಿನ ಅವರ ಜೀವಿತಗಳು ಯೇಸು ನಾಮದಲ್ಲಿ ಶುಭದಾಯಕವಾಗಿರಲಿ, ಸುರಕ್ಷಿತವಾಗಿರಲಿ, ಸುಭದ್ರವಾಗಿರಲಿ, ಪವಿತ್ರಾತ್ಮ ಭರಿತವಾಗಿರಲಿ. ಯೇಸು ಪ್ರೀತಿಯಿಂದ ತುಂಬಲ್ಪಟ್ಟ ಜೀವನವಾಗಲಿ. ಯೇಸುವಿನ ಸಮಾಧಾನದಿಂದಲೂ ಕೃಪೆಯಿಂದಲೂ ತುಂಬಲ್ಪಟ್ಟ ದೈವ ಜ್ಞಾನ ಭರಿತ ಜೀವನವಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕೊರತೆಗಳು ನೀಗಿ ಹೋಗಲಿ ಯೇಸು ನಾಮದಲ್ಲಿ. ಎಲ್ಲ ಅಡಚಣೆಗಳು ದೂರವಾಗಲಿ ಯೇಸು ನಾಮದಲ್ಲಿ. ಎಲ್ಲ ಅಗತ್ಯಗಳು ಪೂರೈಕೆ ಆಗಲಿ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಈ ಒಂದು ವಿವಾಹದ ನಿಮಿತ್ತವಾಗಿ ಇಬ್ಬರು ಕುಟುಂಬಗಳಲ್ಲಿಯೂ, ಎರಡು ಕುಟುಂಬಗಳಲ್ಲಿಯೂ ಒಂದು ಯೇಸು ಕ್ರಿಸ್ತರ ಸಾನ್ನಿಧ್ಯ, ಸಮಾಧಾನ ಉಂಟಾಗಲಿ ಅಪ್ಪ. ಈ ಎರಡು ಕುಟುಂಬಗಳು ಈ ಒಂದು ವಿವಾಹದ ಮುಖಾಂತರವಾಗಿ ಸೂಸನ್ನಾಳ ಮತ್ತು ಆಂಟನಿ ಚೈಟ ಅವರ ಕುಟುಂಬಗಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಒಂದು ದೊಡ್ಡ ಅನ್ಯೋನ್ಯತೆ ಉಂಟಾಗಲಿ ಅಪ್ಪ. ಒಂದು ಪ್ರೀತಿಯ ಬಂಧನ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವನ್ನು ಅರಿತುಕೊಂಡು ಎಲ್ಲರೂ ರಕ್ಷಣೆ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ,
ಯೇಸುವೇ ಆರಾಧನೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇಲೆ ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.